ವಿಲೇಜ್ ವಕೀಲರ ಸಂಘ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಈ ದಿನ ರಾಷ್ಟ್ರೀಯ ಪೌಷ್ಟಿಕತೆ ದಿನಾಚರಣೆ ಜೊತೆಗೆ ಅಂತಾರಾಷ್ಟ್ರೀಯ ಪೌಷ್ಟಿಕತೆ ದಿನಾಚರಣೆ ಎರಡೂ ಈ ಒಂದು ದಿನವನ್ನು ಈ ಒಂದು CMC ಆಡಿಟೋರಿಯಂನಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾತನಾಡುತ್ತವರೆ, ಅದೇ ರೀತಿ ವಕೀಲ ಸಂಘದ ಅಧ್ಯಕ್ಷರಾದ ರಾಜಗೋಪಾಲ್ ಅವರೇ, ಅದೇ ರೀತಿ ವಕೀಲ ಸಂಘದ ಉಪಾಧ್ಯಕ್ಷರಾದ ಮಣಿವಣ್ಣನ್ ಸರ್ ಅವರೇ, ಅದೇ ರೀತಿ ಈ ಒಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಪದ್ಮಾವರೇ, ಅದೇ ರೀತಿ ಪೀಡಿತ ಅವರಾದ ರಾಜೇಶ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ತಾಲೂಕಿನ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಕುಮಾರ್ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಕಮಿಷನರ್ ಆಂಜನೇಯ ಸರ್, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಅನಿತಾ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ವಕೀಲರಾದ BC ಪರಮೇಶ್ವರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರುವ ನಮ್ಮ ನೆಚ್ಚಿನ ಸಹೋದರಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು. ಮೊದಲನೇದಾಗಿ ಎಲ್ಲರಿಗೂ ಸಹ ರಾಷ್ಟ್ರೀಯ ಪೌಷ್ಟಿಕತೆ ದಿನಾಚರಣೆಗೆ ಶುಭಾಶಯಗಳು. ಮೊಟ್ಟ ಮೊದಲ ಬಾರಿಗೆ 1982ರಲ್ಲಿ ಕೇಂದ್ರ ಸರ್ಕಾರವು ಪ್ರತಿ ಸೆಪ್ಟೆಂಬರ್ 1ರಿಂದ 7ನೇ ತಾರೀಕಿನಂದು ಈ ಒಂದು ರಾಷ್ಟ್ರೀಯ ಅಪೌಷ್ಟಿಕತೆ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ವಿ. ಇದೊಂದು ಮೂಲ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಮಕ್ಕಳು ಸಹ ಪೌಷ್ಟಿಕತೆಯಿಂದ ಇರಬೇಕು ಅನ್ನೋದು ಈ ಒಂದು ಪ್ರಮುಖ ಉದ್ದೇಶ. ಕಾರಣ ಏನಂದರೆ ಅಪೌಷ್ಟಿಕತೆಯಿಂದ ಮಕ್ಕಳು ಮರಣ ಹೊಂದ್ತಾ ಇದ್ದಾರೆ. ಕಾರಣ ಏನಂದರೆ ಅವರಿಗೆ ಪೌಷ್ಟಿಕ ಆಹಾರ ಇರೋದಿಲ್ಲ, ಅಂದರೆ ವಿಟಮಿನ್ A ಇರೋದಿಲ್ಲ, ಅದೇ ರೀತಿ ಐರನ್ ಕಂಟೆಂಟ್ಸ್ ಇರೋದಿಲ್ಲ ಮತ್ತು ಫ್ಲೋರಿಕ್ ಆಸಿಡ್ ಇರೋದಿಲ್ಲ. ಇದರಿಂದ ಮಕ್ಕಳು ಹಲವಾರು ಅಪೌಷ್ಟಿಕತೆಯಿಂದ ಮರಣ ಹೊಂದ್ತಾ ಇದ್ದಾರೆ. ಈ ಒಂದು ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ರಾಷ್ಟ್ರಾದ್ಯಂತ ಈ ಒಂದು ಸೆಪ್ಟೆಂಬರ್ 1ನೇ ವಾರದಂದು ಎಲ್ಲ ಆರೋಗ್ಯ ಇಲಾಖೆಯಿಂದ ಈ ರಾಷ್ಟ್ರೀಯ ಪೌಷ್ಟಿಕತೆ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಇನ್ನು ಪ್ರಮುಖವಾಗಿ ನಮಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ. ಯಾಕಂದರೆ ಆರೋಗ್ಯವೇ ಭಾಗ್ಯ. ಅದರಿಂದ ಪ್ರತಿಯೊಬ್ಬರು ಸಹ ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿರೋದು ಸಹ ಪ್ರತಿಯೊಬ್ಬ ಮನುಷ್ಯನ ಹಕ್ಕು. ಸಂವಿಧಾನದಲ್ಲಿ ಏನು ನಾವು ಜೀವಿಸಿರೋಕ್ಕೂ ಆರ್ಟಿಕಲ್ 21ನಲ್ಲಿ ಏನು ಸಿಕ್ಕಿದೆ, ಅದೇ ರೀತಿ ನಮಗೆ ಆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಆಹಾರ ಸಹ ಸಿಗಬೇಕು. ಅದು ಯಾವುದೇ ರೀತಿ ಅಡಾಲ್ಟ್ರೇಷನ್ ಆಗಬಾರ್ದು, ಅಂದರೆ ಏನು ಆ ಒಂದು ಆಹಾರದಲ್ಲಿ ಕಲಬೆರಕೆ ಆಗಬಾರ್ದು, ಅದು ಆಹಾರದಲ್ಲಿ ವಿಷ ಆಗಬಾರ್ದು. ಒಂದು ವೇಳೆ ಆ ರೀತಿ ಆದರೆ ಅದು ಅಪೌಷ್ಟಿಕತೆ ಗುರಿಯಾಗಿ ದೇಶದ ಏನು ನಾವು ಈ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮತ್ತು ಈ ಆಸ್ತಿ ಅಂತ ನಾವೇನು ಹೇಳ್ತೀವೋ ಅದೆಲ್ಲ ನಮಗೆ ವಿರುದ್ಧ ಆಗ್ತದೆ. ಅದರಿಂದ ಮಕ್ಕಳ ಒಂದು ಆರೋಗ್ಯ ಭಾಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಈ ಒಂದು ರಾಷ್ಟ್ರೀಯ ಪೌಷ್ಟಿಕತೆ ದಿನಾಚರಣೆ ಬಗ್ಗೆ ಹೇಳಬೇಕಾದ್ರೆ, ಇತ್ತೀಚೆಗೆ ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ಆಹಾರದಲ್ಲಿ ಭಾಳ ವಿಷಕಾರಿ ಅಂಶಗಳು ಸಿಗ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ನಾವು ಇವತ್ತಿನ ಏನು ಪ್ಯಾಕೆಟ್ ಫುಡ್ ನಾವು ಯೂಸ್ ಮಾಡ್ತಾ ಇದ್ವಿ. ಅದೇ ರೀತಿ ನಾವು ಪ್ಯಾಕೆಟ್ ಫುಡ್ ನಾವು ಎಷ್ಟು ಯೂಸ್ ಮಾಡ್ತೀವೋ ಅದೆಲ್ಲ ಅಡಲ್ಟ್ರೇಷನ್ ಆಗಿ ಆ ವಿಷ ಅನ್ನೋದು ನಮ್ಮ ದೇಹದಲ್ಲಿ ಹೋಗ್ತಾ ಇದೆ. ಮತ್ತು ಇತ್ತೀಚೆಗೆ ರೈತರಲ್ಲೂ ಸಹ ಏನು ನಾವು ನೋಡಿದಾಗೆ ಹಸಿರು ಕ್ರಾಂತಿ ಆಗಿರ್ಬೋದು ಅಥವಾ ಆಧುನಿಕ ಒಂದು ಕೃಷಿ ಮಾಡುವಂಥ ಎಲ್ಲ ಒಂದು ಪದ್ಧತಿ ಬಂದಿದ್ರು ಸಹ ಆ ಒಂದು ಕೃಷಿ ಉತ್ಪಾದನೆ ಸಹ ಈಗ ವಿಷಕಾರಿ ಅಂದರೆ ಈಗ ಏನೇ ಒಂದು ಕೆಮಿಕಲ್ಸ್ ಏನು ನಾವು ಯೂಸ್ ಮಾಡ್ತೀವಿ, ಅಂದರೆ ಔಷಧಿಗಳು, ಅವನ ಪ್ರತಿಯೊಂದು ಔಷಧಿಗಳು ಸಹ ಆ ಒಂದು ಆಹಾರದಲ್ಲೇ ಸೇರ್ಕೊಳ್ತಾ ಇದೆ. ಅದರಿಂದ ನಾವು ತಿನ್ನೋ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ಎಲ್ಲ ವಿಷ ತುಂಬಿಕೊಂಡು ಒಂದು ಮಾನವನ ಒಂದು ಜೀವನಕ್ಕೆ ಭಾಳ ವಿಷ ತುಂಬ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಇದರಿಂದ ಮನುಷ್ಯನ ಆರೋಗ್ಯ ಭಾಳ ಕುಂಠಿತ ಆಗ್ತಾ ಇದೆ. ಇದು ಮೊದಲನೇದಾಗಿ ಮಕ್ಕಳಿಂದನೇ ಪ್ರಾರಂಭವಾಗಿ ಅದು ಮಕ್ಕಳ ಒಂದು ಜೀವನ ಸಹ ತೊಂದರೆ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮಗೆಲ್ಲ ತಾಯಿಗೂ ಗೊತ್ತಿರೋದೇನೆಂದರೆ ಈ ಮಕ್ಕಳಿಗೆ ಭಾಳ ಎಲ್ಲ ಪೋಷಕಾಂಶ ಸಿಗೋದು ಈ ತಾಯಿಯ ಹಾಲಿಂದ. ಅದರಿಂದ ಮದರ್ ಈಸ್ ಗಾಡ್ ಅನ್ನೋ ನೋ ಗಾಡ್ ಟು ಪ್ರೊವೈಡ್ ಮಿಲ್ಕ್ ಅಂತ, ಅಂದರೆ ತಾಯಿ ಬಿಟ್ಟರೆ ಯಾರೂ ಸಹ ಹಾಲು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ತಾಯಿನಲ್ಲಿ ಸಿಗುವಂಥ ಹಾಲಲ್ಲಿ ಬೇರೆ ಯಾವುದು ಸಹ ನಾವು ಪೌಷ್ಟಿಕಾಂಶ ಆಗಿರ್ಬೋದು ಯಾವುದು ಸಹ ಸಿಗಲ್ಲ. ಅದೆಲ್ಲರಿಗೂ ನಿಮಗೆಲ್ಲ ಹೇಳಿರ್ತಾರೆ ಈಗಾಗಲೇ. ಅದೇ ನಮ್ಮ ಕಾನೂನಲ್ಲಿ ಬಾಟ್ಲಿ ಫೀಡಿಂಗ್ ಆಕ್ಟ್ ಅಂದ್ಬಿಟ್ಟು 1992ನಲ್ಲಿ ಒಂದು ಆಕ್ಟ್ ಬಂದಿದೆ. ಅಂದರೆ ಪ್ರತಿಯೊಬ್ಬರು ತಾಯಿನೂ ಸಹ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಅವ್ರಿಗೆ ಫೀಡಿಂಗ್ ಮಾಡಲೇಬೇಕು.
ಯಾವಾಗ ಆರಂಭಿಸ ಲಾಸ್ಟ್ ಟೈಮ್ ನಾನು ಒಂದು ವರ್ಷದಿಂದ ಒಂದು ವರ್ಷದಿಂದ ಇದೇ ಕಾರ್ಯಕ್ರಮ ನಾವು ಹಾಸ್ಪಿಟಲ್ ಮಾಡಿದಾಗ ಅನಿತಾ ಮೇಡಮ್ ಹೇಳಿದರು, ಯಾವುದೋ ಒಂದು ತಾಯಿ 11 ವರ್ಷ ಫೀಡಿಂಗ್ ಮಾಡಿದ್ರು ಒಂದು ಮಗುಗೆ ಅಂತ. ಈ ಥರ ವಿಶೇಷವಾದ ಒಂದು ಅದೇನು ಎಷ್ಟು ಫೀಡಿಂಗ್ ಮಾಡ್ತಾರೋ ಅಷ್ಟು ಹಾಲು ಬರ್ತದೆ, ನಿಮಗೂ ಎಲ್ಲರೂ ಗೊತ್ತು. ಈಗ ನಾವು ಸಹ ಅದೇ ಥರ ಬಂದಿದೆ. ಅದನ್ನು ಮಕ್ಕಳ ತಾಯಿ ನಾವು ಏನು ಮಕ್ಕಳು ಎಷ್ಟು ಆ ತಾಯಿ ಹಾಲು ಕೊಟ್ಟರು ಅಷ್ಟು ಸಹ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಸಿವಿಲ್ ಆಗಿರ್ಬೋದು ಅಥವಾ ಅದೇ ರೀತಿ ಈ ಒಂದು ಸಿ ಎಮ್ ಸಿ ಆರ್ನ ಕಮಿಷನರ್ ಆದ ಆಂಜನೇಯ ಸಾಹೇಬ್ ಆಗಿರ್ಬೋದು ಎಲ್ಲರೂ ಸಹ ಸಹಕರಿಸಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಬಗ್ಗೆ ಅನಿತಾ ಮೇಡಮ್ ಆಗಿರ್ಬೋದು ಇನ್ನೊಂದು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆಸಿ ನಮ್ಮೆಲ್ಲರಿಗೂ ಒಂದು ಮಾತು ಜೈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಗೌರವದಿಂದ ಎಲ್ಲ ಗಣ್ಯರೇ ತುಂಬ ಬಂದಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳೋದ್ರೆ ಕಾರ್ಯಕ್ರಮ ಗೆದ್ದಿದೆ. ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಅಂಗನವಾಡಿ ಆಶಾ ಕಾರ್ಯಕರ್ತರೇ ಮತ್ತು ಪತ್ರಿಕೋದ್ಯಮ ಮಾಧ್ಯಮಗಳು, ಈ ಒಂದು ಪ್ರೋಗ್ರಾಮ್ನಲ್ಲಿ ನಮಗಿಂತ ಹೆಚ್ಚಾಗಿ ಆರೋಗ್ಯಾಧಿಕಾರಿಗಳು ಕೇಳಿದರೆ ತುಂಬ ಉಪಯುಕ್ತ ಅಂದ್ಕೊಳ್ತೀನಿ. ಎಷ್ಟೊಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀರಿ, ಇದರ ಕ್ರೆಡಿಟ್ ಇದರ ಹಿಂದೆ ವರ್ಕ್ ಮಾಡಿದ ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇವತ್ತಿನ ದಿನದ ಪ್ರಾಮುಖ್ಯತೆ ಮತ್ತು ನಿಮಗೆ ಸ್ವಲ್ಪ ಲೀಗಲ್ ಅವೇರ್ನೆಸ್ ಕೊಡೋದಾಗಿದೆ. ಸೊ ನಮಗೆಲ್ಲ ಗೊತ್ತಿದೆ, ಲೈಫ್ ಈಸ್ ನಾಟ್ ಪರ್ಮನೆಂಟ್ ಅಲ್ವಾ, ಎಲ್ಲ ಟೆಂಪರರಿ. ಇವತ್ತು ಇಲ್ಲಿ ಇರುವವರು ನಾಳೆ ಇರ್ತೀವೋ ಇಲ್ಲೋ ನಮಗೆ ಗೊತ್ತಿಲ್ಲ, ನಾಳೆ ನಮಗೂ ಗೊತ್ತಿಲ್ಲ. ಸೊ ಇವತ್ತಿನ ಟೈಮಲ್ಲಿ ನಾವೇನು ಮಾಡಬೇಕು ಅಂತ, ಫುಡ್ ಈಸ್ ವೆರಿ ಇಂಪಾರ್ಟೆಂಟ್, ನಾವೆಲ್ಲ ಹೋಗಬೇಕು. ಬಟ್ ಅದು ಜಾಸ್ತಿ ಆದರೆ ನಿಮಗಾಗುತ್ತೆ, ಅತಿ ಆದರೆ ಅಮೃತ ವಿಷ. ಸೊ ಇಷ್ಟೆಲ್ಲ ಪೌಷ್ಟಿಕಾಂಶದ ಫುಡ್ಡಿನ ಬಗ್ಗೆ ಎಲ್ಲ ಇನ್ನು ಹೇಳ್ತಾರೆ ಅನ್ಕೋತೀನಿ. ಮೇಯ್ನ್ ಆಗಿ ನಾವು ಈಗ ಫುಡ್ಡನ್ನು ಟ್ಯಾಬ್ಲೆಟ್ ಥರ ತಗೋಬೇಕು. ಈಗ ನಮಗೇನು ರೋಗ ಇಲ್ಲ ಅಲ್ವಾ, ಕೆಲವರಿಗೆ ಇರುತ್ತೆ ಹೇಳಲ್ಲ, ಬಟ್ ಥಿಂಗ್ ಈಸ್ ನಾವು ಫುಡ್ಡನ್ನು ಟ್ಯಾಬ್ಲೆಟ್ ಥರ ತಗೋಬೇಕು. ಯಾಕೆಂದ್ರೆ ನಾವು ಲೈಫ್ ಹೋದಾಗೆ ನಮಗೆ ಟ್ಯಾಬ್ಲೆಟ್ ಆಮೇಲೆ ಫುಡ್ ಆಗಬಾರ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅದು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಸೊ ಯಾವ ರೀತಿ ತಗೋಬೇಕು ನಮಗೆಲ್ಲ ಗೊತ್ತಿದೆ, ಎಲ್ಲರೂ ಬ್ಯುಸಿ, ಬೆಳಿಗ್ಗೆ ಅದು ಕೆಲಸಕ್ಕೆ ಹೋಗಬೇಕು. ಸೊ ಏನು ಮಾಡ್ತೀವಿ, ಶಾರ್ಟ್ಕಟ್ ಮಾಡ್ತೀವಿ, ಎಲ್ಲಿಂದ ಫಾಸ್ಟ್ ಫುಡ್ ಎಲ್ಲ ತರಿಸ್ತೀವಿ. ಇಲ್ಲಿ KGF ಅಲ್ಲಿ ಮೇನಾಗಿಲ್ಲ, ಹೊರಗಡೆ ಎಲ್ಲ ಹೋದರೆ ಝೊಮ್ಯಾಟೊ ವೆರಿ ಫೇಮಸ್ ಅಲ್ವಾ, ಕೂತಲ್ಲೇ ಬರುತ್ತೆ. ಮನುಷ್ಯರನ್ನು ಒಂಥರ ಸೋಮಾರಿಗಳಾಗಿ ಮಾಡಿಬಿಟ್ಟಿದ್ದಾರೆ. ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಬಂದುಬಿಡುತ್ತೆ ಟಕ್ ಅಂತ. ಆಮೇಲೆ ಸೂಪರ್ ಮಾರ್ಕೆಟ್ಗೆ ಹೋಗೋದು ಬೇಡ, ಅದು ಕೂಡ ಬರುತ್ತೆ, ಎಲ್ಲ ಆನ್ಲೈನ್. ಆ ಬಿಸ್ನೆಸ್ಸಿಂದ ಏನಾಗುತ್ತೆ, ಮನುಷ್ಯ ಮನೆಗೆ ಕೂತು ವಿಲ್ ಗೇನ್ ದ ವೆಯ್ಟ್ ಆ್ಯಂಡ್ ಆಲ್ಸೋ ವಿಲ್ ಬಿಕಮ್ ಲೇಜಿ ಅಲ್ವಾ, ಏನು ಹೊರಗಡೆ ಕೆಲಸ ಮಾಡಲ್ಲ. ಸೊ ಆಟೋಮೆಟಿಕ್ ಏನಾಗುತ್ತೆ, ಡಾಕ್ಟರ್ದು ಸ್ಕೋಪ್ ಜಾಸ್ತಿ ಆಗುತ್ತೆ, ಹೌದಲ್ಲ. ನಾವು ಮೇಯ್ನ್ ಆಗಿ ನೋಡ್ಬೇಕು, ನಾವೆಷ್ಟು ಅದೃಷ್ಟವಂತರು. ಒಮ್ಮೆ ಹಾಸ್ಪಿಟಲ್ಗೆ ಹೋಗಿ ನೋಡಿ ಅಂತೆ, ಎಷ್ಟು ಪೇಷಂಟ್ ಇದ್ದಾರೆ, ಡಾಕ್ಟ್ರಿಗೆ ನೋಡಿ ರೋಸ್ ಹೋಗಿರುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ಓನ್ ಫುಡ್ ಹ್ಯಾಬಿಟ್ಸ್. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅದರ ಬಗ್ಗೆ ಎಲ್ಲ ಹೇಳ್ತಾರೆ. ನಾನು ಇಲ್ಲಿ ಮೇಯ್ನ್ ಆಗಿ ಅಂಗನವಾಡಿ ಆಶಾ ಕಾರ್ಯಕರ್ತರಲ್ಲಿ ಇದ್ದಾರೆ. ನಾನು ಆ್ಯಕ್ಚುಲಿ ಸರಿಗೆ ಹೇಳಿದ್ದೆ ನಂದೇನು ಸ್ಪೀಚ್ ಇಲ್ಲ ಅಂತ. ಸೊ ಸರ್ ಪುಷ್ ಮಾಡಿದ್ರು. ಸೊ ನಾನು ಏನಪ್ಪ ಹೇಳೋದು ಅಂದರೆ, ಮೊನ್ನೆ 2-3 ದಿವಸದಿಂದ ಪೇಪರ್ಗಳು ನೋಡಿದಾಗ ಈ ನಾವೆಷ್ಟು ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದರೂ ಕೂಡ ಆಗೋದು ಹೊರಗಡೆ ಆಗ್ತಾನೆ ಇರುತ್ತೆ. ಎಸ್ಪೆಷಲಿ ಮೈನರ್ ಗರ್ಲ್ಸ್ ಸ್ವಲ್ಪ ನೋಡಿ, 9th ಸ್ಟ್ಯಾಂಡರ್ಡ್ ಎಲ್ಲ ಡೆಲಿವರಿ ಆಗುತ್ತೆ, ಬಾತ್ರೂಮಲ್ಲಿ ಶೌಚಾಲಯದಲ್ಲಿ ಇಷ್ಟು ಆಡ್. ಅದು ಏನಾಗುತ್ತೆ, ಒಂದು ಆ ತಾಯಿತನದ ಒಂದು ಬೆಲೆ ಹೋಗ್ಬಿಡುತ್ತೆ ಅಲ್ವಾ. ಒಂದು ಮಗು ಹುಟ್ಟಿ ಬರೋದು ಅದಕ್ಕೇನು ಗೊತ್ತಿಲ್ಲ. ಸೊ ಅದನ್ನು ಮಗುವ ಮೊದಲು ಅದನ್ನು ಆ ಒಂದು ಯಾವುದು ರಿಸೀವ್ ಮಾಡುವ ಅಟ್ಮಾಸ್ಫಿಯರ್ ಅಲ್ಲಿ ಇರಬೇಕು. ಇದು ಏನೂ ಇಲ್ಲ. ಶೌಚಾಲಯದಲ್ಲಿ ಒಂದು ಮಗುವನ್ನು ಡೆಲಿವರಿ ಮಾಡಿದ್ದು ಕೇಳೋದಕ್ಕೆ ಥಿಂಕ್ ಅಬೌಟ್ ಆ ಮಗು, ಆ ತಾಯಿ ಹೊಸ ಮಗುವೆ 15 years old 9th ಸ್ಟ್ಯಾಂಡರ್ಡ್. ಸೊ ಅಂಥದ್ದೆಲ್ಲ ತುಂಬ ನಡೆಯುತ್ತಾ ಹೊರಗಡೆ. ಇವೆಲ್ಲ ಪ್ರಾಕ್ಟಿಕಲ್ ಹೊರಗಡೆ ವರ್ಕ್ ಮಾಡ್ಬೋದು. ಸ್ವಲ್ಪ ಆ ಒಂದು ಗ್ರೌಂಡ್ನಲ್ಲಿ ನೋಡಿ, ಪೋಕ್ಸೋ ಆ್ಯಕ್ಟ್ ನಿಮಗೆಲ್ಲ ಗೊತ್ತಿದೆ. ಸ್ವಲ್ಪ ಅವೇರ್ನೆಸ್ ಜಾಸ್ತಿ ನೀವು ಹೊರಗಡೆ ಎಲ್ಲ ಹೇಳ್ತಾ 12 ಮಾಡಿ. ಈ ಒಂದು ದಿನ ಈ ಒಂದು ನಗರಸಭೆಯ ಆವರಣದಲ್ಲಿ ರಾಷ್ಟ್ರೀಯ ಪೌಷ್ಟಿಕತೆ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆಯ ಅಂಗವಾಗಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಗೌರವ ಕೇಂದ್ರ ಬಿಂದುಗಳಾದಂಥ ಆಶಾ ಕಾರ್ಯಕರ್ತೆಯರೇ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರೇ ಹಾಗೂ ಮಾಧ್ಯಮ ಮಿತ್ರರೇ, ಮುಖ್ಯವಾಗಿ ಮುತುವರ್ಜಿ ವಹಿಸಿ ಸರ್ಕಾರ ತಮಗೆ ಕೊಟ್ಟಿರ್ತಕ್ಕಂಥ ಒಂದು ಏನು ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿಯನ್ನು
ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ನಿಭಾಯಿಸ್ತಾ ಇದ್ದೀರಾ. ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಯಲ್ಲೂ ಏನು ಮಕ್ಕಳಿದ್ದಾರೆ, ಕಿಶೋರಿಯರಿದ್ದಾರೆ, ಬಾಳಂತಿಯರಿದ್ದಾರೆ, ಅದನ್ನೆಲ್ಲ ಮಾಹಿತಿ ಸಂಗ್ರಹಿಸಿ ಅವರಿಗೆ ಪ್ರತಿದಿನ ಪ್ರತಿ ಸಮಯಕ್ಕೂ ಸಹ ಏನು ಪೌಷ್ಟಿಕ ಆಹಾರವನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲ ಮಾಹಿತಿ ಕೊಡ್ತಾ ಇದ್ದೀರಾ. ನಿಮಗೆಲ್ಲ ಸಹ ವಕೀಲರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ತಾಲೂಕಿನ ಒಂದು ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ವೆಟರ್ನರಿ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲೂ ಸಹ ಹೆಚ್ಚಿಗೆ ನಮ್ಮ ಡಾಕ್ಟರ್ ಸುರೇಶ್ ಕುಮಾರ್ ಅವರ ಒಂದು ಸಾರಥ್ಯದಲ್ಲಿ ಬಾಳಂತಿಯರಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಮತ್ತು ಮಕ್ಕಳಿಗೂ ಸಹ ಒಳ್ಳೆ ಟ್ರೀಟ್ಮೆಂಟು ಸಿಗ್ತಾ ಇದೆ ಅಂತ ಸಹ ನಾವು ಕೇಳ್ಕೊಟ್ಟಿದ್ದೀವಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತೊಂದು ಜಾತಿಗಳನ್ನು ನೀವು ಇಟ್ಟು ನಮ್ಮನ್ನು ಮಾತಾಡಿದ್ರೆ ನಾನು ಹೇಗೆ ಮಾತಾಡ್ತೀನಿ, ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮಕ್ಕಳನ್ನ, ಮಹಿಳೆಯರನ್ನ, ಬಾಳಂತಿಯರನ್ನ, ಕಿಶೋರಿಯರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅಂತ ಒಂದು ಅನಿಸ್ತಾ ಇದೆ ನಮಗೆ. ಈ ಒಂದು ಇದನ್ನೆಲ್ಲ ನೋಡ್ತಾ ಇದ್ರೆ, ದಿನಗಳೆಲ್ಲ ನೋಡ್ತಾ ಇದ್ರೆ, ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಮಕ್ಕಳನ್ನ ಮತ್ತು ಇತರರನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ತುಂಬ ಇದೆ ನಿಮ್ಮ ಮೇಲೆ. ಇವಾಗೂ ಮಾಡ್ತಾ ಇದ್ದೀರಾ, ಮುಂದಿನ ತಿಂಗಳಲ್ಲೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ ಮಾತಾಡೋದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಜೈಕನ್ನ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.